ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಹಿಳೆಯರು ಇವಾಗ ಬೆಂಗಳೂರು ಅಂತ ಸಿಟಿಯಲ್ಲಿ ಬಂದು ಜಾಬ್ ಮಾಡ್ತಾ ಇರ್ತಾರೆ. ಇಂಜಿನಿಯರ್ಸು ಹುಡುಗಿಯರೆಲ್ಲ ಜಾಬ್ ಮಾಡ್ತಾ ಇರ್ತಾರೆ. ಅಲ್ಲಿ ಒಂದು ಮದ್ಯಪಾನದಂತ ಸಾಗಾಣಿಕೆ ಮಾಡ್ತಾ ಇದ್ರೆ ಅದನ್ನ ನೋಡಿ ಎಲ್ಲ ವಿದ್ಯಾವಂತರ ಹೆಣ್ಮಕ್ಳು ಇಂಥ ಜಾಬ್ ಮಾಡೋಂಥ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ. ಆ ಥರ ಯಾವುದು ಮದ್ಯಪಾನದಂತ ಮೈಟ್ರೋ ಟ್ರೈನಲ್ಲಿ ಯಾವುದು ಸಾಗಾಣಿಕೆ ಮಾಡಬಾರ್ದು. ಎಲ್ಲ ಮಹಿಳೆಯರಿಗಾಗಲಿ ಅದು ಸಾಗಾಣಿಕೆ ಅಲ್ಲೇ ಆಗುತ್ತೆ ಅಂದರೆ ಅಲ್ಲೇ ಮೈಟ್ರೋ ಟ್ರೈನಲ್ಲೇ ತಮ್ಮ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಮಹಿಳೆಯರಿಂದ ಇದು ನಮಗೆ ತಪ್ಪು ಕಲ್ಪನೆ ಅಂತ ಹೇಳಿ ನಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ವಿರೋಧವಾಗಿ ಇದನ್ನು ವ್ಯಕ್ತಪಡಿಸ್ತೀವಿ. ಮೈಟ್ರೋ ಟ್ರೈನಲ್ಲಿ ಮದ್ಯಪಾನವನ್ನು ಸಾಗಾಣಿಕೆ ಮಾಡೋಕ್ಕೆ ಬೇಡ, ನಮಗೆ ಆಗೋಲ್ಲ. ಅದು ಆ ಥರ ಏನಾದ್ರು ಮಾಡಿದ್ರೆ ನಿಮ್ಮಲ್ಲಿ ಮುಂದೆ ಒಂದು ದಿನದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತೇವೆ. ಸರ್, ಈಗಾಗಲೇ ಏನು ನಮ್ಮ ಬೆಂಗಳೂರು ಇವತ್ತು ಶಾಂತಿಯುತವಾಗಿದೆ. ಅಶಾಂತಿ ಕದಡುವಂತ ಕೆಲಸ ಆಗ್ಬಾರ್ದು. ಈಗ ನಮ್ಮ ಮೆಟ್ರೋ ಇಲ್ಲಿ ಎಲ್ಲ ಸಾರ್ವಜನಿಕರು ಓಡಾಡತಕ್ಕಂತ ಒಂದು ವ್ಯವಸ್ಥೆ, ಅಂದ್ರೆ ಬೇಗನೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದಕ್ಕೆ ನಾವು ಸ್ವಾಗತವನ್ನ ಬಯಸ್ತೇವೆ. ಅದೇ ರೀತಿಯಾಗಿ ಮದ್ಯೆಯನ್ನ ಬೇರೆ ಕಡೆಯಿಂದ ಬೇರೆ ಕಡೆಯಿಂದ ಬರ್ತಕ್ಕಂಥ ವಿದೇಶಿಗಳಿಂದ ಬರ್ತಕ್ಕಂಥವ್ರಿಗೆ ನಾವು ಅನುವು ಮಾಡಿಕೊಟ್ರೆ ಇದು ಏನಾಗ್ತದೆ, ಮದ್ಯ ಮಾರಾಟದಿಂದ ಈಗ ಡೆಲ್ಲಿಯ ಹಗರಣ ನೋಡಿದಿರಿ. ಅರವಿಂದ್ ಕೇಜ್ರಿವಾಲ್ ಮೇಲೆ ಎಷ್ಟು ದೊಡ್ಡ ಪ್ರಮಾಣದ ಹಗರಣ ಆಯ್ತು. ಅದೇ ರೀತಿಯಾಗಿ ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ಬರ್ತತಿ. ಕೂಡಲೇ ಮದ್ಯ ಪಾನಕ್ಕೆ ಸಾಗಾಟಕ್ಕೆ ಅವಕಾಶ ಕೊಡಬಾರ್ದು ಅಂತ ನಮ್ಮ ಹಕ್ಕೋತಾಯಿರಿ. ಸರ್, ಇವಾಗ ಮದ್ಯ ಸಾಗಾಟ ಮಾಡೋದು ಎಷ್ಟು ಸರಿ ಅನ್ನೋದಕ್ಕಿಂತ ಅವೆಲ್ಲದು ಬೇಡ ಸರ್. ನಮ್ಮ ಮೆಟ್ರೋ ಅಂತ ಅಂದರೆ ನಮ್ಮ ಕರ್ನಾಟಕದ ಜನಗಳು, ಅದರಲ್ಲೂ ಎಸ್ಪೆಷಲಿ ನಾವು ಮಹಿಳೆಯರಿಗೆ ಗೌರವ ಕೊಡುವಂಥ ಒಂದು ಇದಿಟ್ಕೊಂಡ್ರವರು. ಈಗ ಮೆಟ್ರೋನಲ್ಲಿ ಸಾಕಷ್ಟು ಈಗ ಜನಜಂಗುಳಿ ಇರ್ತದೆ. ಅದ್ರ ಮಧ್ಯದಲ್ಲಿ ಮದ್ಯದ ಬಾಟ್ಲುಗಳು ತೊಗೊಂಡೋಗೋದು, ಸಾಗಾಟ ಮಾಡೋದು, ಇದು ನಿಜವಾಗ್ಲೂ ಅದು ಅವೈಜ್ಞಾನಿಕ ಸರ್. ಬೇಕಾಗಿಲ್ಲ. ಇವಾಗ ಫುಡ್ನೇ ತೊಗೊಂಡೋಗೋಕ್ಕೆ ಬಿಡಲ್ಲ ಅಂತ ಅಂದಾಗ, ಇವಾಗ ಮೊನ್ನೆ ಯಾರೋ ಅದರಲ್ಲಿ ಇದು ಫುಡ್ಡು ಊಟ ಮಾಡ್ದು ಅನ್ನೋದಕ್ಕೆ ಅದನ್ನ ಒಂದು ಫೈನ್ ಹಾಕೋವಂಥ ಪರಿಸ್ಥಿತಿ ಮಾಡಿದಾಗ ಮದ್ಯ ಸಾಗಾಟ ಎಷ್ಟು ಸರಿ ಅಂತ ಅಂದ್ಬಿಟ್ಟು ನೀವೇ ಯೋಚನೆ ಮಾಡಿ ಸರ್. ನಿಜವಾಗ್ಲೂ ಇದು ಒಳ್ಳೆಯದಲ್ಲ. ಮದ್ಯ ಮಾರಾಟ, ಅದು ಮದ್ಯ ಸಾಗಾಟ ಅದು ಅವಶ್ಯಕತೆ ಇಲ್ಲ. ಈಗ ಮದ್ಯ ಸಾಗಾಟ ಮಾಡ್ತಾರೆ. ಮದ್ಯ ಸಾಗಾಟ ಮಾಡಬೇಕಂದ್ರೆ ಮಧ್ಯದಲ್ಲೇ ಓಪನ್ ಮಾಡಿ ಕುಡಿಬೋದು. ಇವೆಲ್ಲ ಅದು ತುಂಬ ತಪ್ಪಾಗತ್ತೆ. ಇದು ತುಂಬ ಅದು ಕೆಟ್ಟ ಬೆಳವಣಿಗೆ ಸರ್. ಫ್ಲೈಟಲ್ಲಿ ಬರೋರಿಗೆ ಅವರು ಬಸ್ಗಳ ಮೇಲೆಲ್ಲ ಹೋಗ್ಬೇಕಾಗತ್ತೆ. ಈ ಹೊಸದಾಗಿ ಮಾರ್ಗ ಆಗ್ತಾ ಇದ್ರೆ ಅದ್ರಲ್ಲಿ ಬರ್ಬೋದು ಅನ್ನುವಂಥ ಸರ್. ಇವಾಗ ಫ್ಲೈಟಲ್ಲಿ ನೋಡಿ ಸರ್, ಫ್ಲೈಟಲ್ಲಿ ಲಿಮಿಟೆಡ್ ಸೀಟ್ಸ್ ಇರ್ತದೆ. ಆ ಸೀಟು ಈಗ ಅದು ಏನಿರ್ತದೆ ಸೀಟ್ ಕೆಪಾಸಿಟಿಗೆ ಮಾತ್ರ, ಅಲ್ಲಿ ಸ್ಟ್ಯಾಂಡಿಂಗ್ ಇರೋದೇ ಇಲ್ಲ. ಈಗ ಮೆಟ್ರೋದಲ್ಲಿ ಸೀಟ್ ಕೆಪಾಸಿಟಿಗಿಂತ ಸ್ಟ್ಯಾಂಡಿಂಗ್ ಕೆಪಾಸಿಟಿನೇ ಜಾಸ್ತಿ. ಅಲ್ಲಿ ಜನಗಳು ನಿಂತ್ಕೊಳ್ಳೋಕ್ಕೆ ಜಾಗ ಇರೋಲ್ಲ. ಏನೋ ಅನಿವಾರ್ಯತೆ. ಇವಾಗ ಮೆಟ್ರೋ ಮಾಡಿರೋದು ತುಂಬ ಒಳ್ಳೆ ಕೆಲಸ. ಟ್ರಾಫಿಕ್ ಕನ್ಸಂಪ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಮಾಡಿದ್ರು. ಇನ್ನೂ ಏನೋ ಅಂಥ ಇದು ಕಾಣಿಸ್ತಾ ಇಲ್ಲ. ಆದರೂ ಇದು 2ನೇ ಸ್ಥಾನ. ಆದ್ರೂ ಮೆಟ್ರೋದಲ್ಲಿ ಎಷ್ಟೋ ಜನಕ್ಕೆ ಉಪಯೋಗ ಆಗಿದೆ. ಇವತ್ತು ಗಿಂಡಿಂಗೋ ನಿಂತ್ಕೊಂಡು ಏನೋ ಹೋಗ್ತಾರೆ. ಅದು ಮದ್ಯ ಸಾಗಾಟ ಮಾಡೋವಂಥದ್ದು ಅಥವಾ ಇನ್ನೊಂದು ವಸ್ತುನ ಸಾಗಾಟ ಮಾಡೋವಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಸರ್. ಒಂದಷ್ಟು ಪ್ಲಾನ್ಗಳಿದ್ದಾವೆ. ನೀವು ಮದ್ಯ ಮಾರಾಟಕ್ಕೆ ನಾವು ಅವಕಾಶ ಕೊಡ್ತಾ ಇದೀವಿ ಅಂದ್ರೆ ದೆಹಲಿ ಮಾದರಿಯನ್ನು ಅನುಸರಿಸ್ತೀವಿ. ಜೊತೆಗೆ ಕ್ಯಾಪ್ ಓಪನ್ ಆಗಿರ್ಬಾರ್ದು, ಸೀಲ್ ಓಪನ್ ಆಗಿರ್ಬಾರ್ದು ಸರ್. ಈಗ ಡೆಲ್ಲಿ ಮಾದರಿನಲ್ಲಿ ಅಂತಂದರೆ, ಡೆಲ್ಲಿ ಮಾದರಿನಲ್ಲಿ ನಿಮಗೆ ಅದು ಯಾವುದು ವೈನ್ ಸ್ಟೋರ್ಗಳಲ್ಲಿ ಅಥವಾ ಬಾರ್ಗಳಲ್ಲಿ ಇರ್ಬೋದು. ವೈನ್ ಸ್ಟೋರ್ಗಳಲ್ಲಿ ಸರ್ವಿಸ್ ಇಲ್ಲ. ಅಲ್ಲಿ ತೊಗೊಂಡು ಮನೆಗೆ ಹೋಗಬೇಕು, ಇದು ಮಾಡಬೇಕು ಅನ್ನೋದಿದೆ. ಅದೇ ರೀತಿ ಇಲ್ಲೂ ಮಾಡೋಕ್ಕಾಗಿಲ್ವಲ್ಲ ನಿಮ್ಮ ಕೈನಲ್ಲಿ. ಈಗ ಇದು ಡ್ರಿಂಕ್ಸ್ ಮಾರಾಟ ಎಲ್ಲೆಲ್ಲ ಅಂದ್ರೆ ಅಲ್ಲಿ ನಡೀತದೆ. MRPಗಳಲ್ಲಿ ಇವತ್ತು ಸುಮಾರು MRPಗಳಿದೆ. ಇದು ಈ ಮದ್ಯನ ಸಾಗಾಟ ಇದರಲ್ಲೇ ಯಾಕೆ ಮಾಡಬೇಕು? ಅದಕ್ಕೆ ವ್ಯವಸ್ಥಿತವಾದ ಬೇರೆ ಟ್ರಾನ್ಸ್ಪೋರ್ಟ್ಗಳಿದೆ, ಅದರಲ್ಲಿ ಮಾಡಿಕೊಳ್ಳಿ. ಇದರ ಅವಶ್ಯಕತೆ ಇಲ್ಲ. ಸರಿ, ಥ್ಯಾಂಕ್ ಯು.